ಹಳ್ಳಿಗಳ ಜನರ ಸಮಸ್ಯೆಯನ್ನ ಸ್ಥಳದಲ್ಲೇ ಆಲಿಸಿ. ಗ್ರಾಮ ಪಂಚಾಯಿತಿ ಪಿಡಿಒಗಳಿಗೆ ಶಾಸಕ ಜಯಚಂದ್ರ ಖಡಕ್ ಸೂಚನೆ. ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿ ವ್ಯಾಪ್ತಿಯ ಉಹಿಲ್ದೊರೆಯಲ್ಲಿ ನಿರ್ಮಾಣವಾದ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ಅವರು ಉದ್ಘಾಟಿಸಿದ್ರು. ಈ ವೇಳೆ ಪಕ್ಷಾತೀತವಾಗಿ ಚಿಕ್ಕನಾಯಕನಹಳ್ಳಿ ಶಾಸಕ ಸುರೇಶ್ ಬಾಬು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಇನ್ನು ಈ ವೇಳೆ ಮಾತನಾಡಿದ ಶಾಸಕ ಟಿಬಿ ಜಯಚಂದ್ರ ಅವರು, ನನಗೆ ಜನ್ಮ ಕೊಟ್ಟ ಕ್ಷೇತ್ರ ಇದು. ಹೀಗಾಗಿ ನನಗೂ ಈ ಕ್ಷೇತ್ರಕ್ಕೂ ಅವಿನಾಭಾವ ಸಂಬಂಧವಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ಅಧಿಕಾರಿಗಳು ನೌಕರರು ಹಿಂದೆ ಬೀಳಬಾರದು. ಯಾಕಂದ್ರೆ ಗ್ರಾಮಗಳು ಅಭಿವೃದ್ಧಿಯಾದ್ರೆ ದೇಶ ಅಭಿವೃದ್ಧಿಯಾದಂತೆ. ಇನ್ನು ಪಿಡಿಒಗಳು ಕೇವಲ ಕಚೇರಿ ಕೆಲಸಗಳಿಗೆ ಅಥವಾ ಪಂಚಾಯಿತಿಗೆ ಮಾತ್ರ ಸೀಮಿತವಾಗದೆ ಹಳ್ಳಿಗಳಿಗೆ ಭೇಟಿಯನ್ನ ನೀಡಿ ಜನರ ಸಮಸ್ಯೆಯನ್ನ ಸ್ಥಳದಲ್ಲಿಯೇ ಆಲಿಸಬೇಕು ಎಂದು ತಿಳಿಸಿದ್ರು. ಅವಿನಾಭಾವ ಸಂಬಂಧ ಇತ್ತು ಈ ಕ್ಷೇತ್ರಕ್ಕೆ. ನಾನು 1978ರಲ್ಲಿ ನಾನು ಶಾಸಕರಾಗಿರ್ತಿದ್ದೆ. ರಾಜ್ಯದ ಮಂತ್ರಿನೂ ನನಗೆ ಜನ್ಮ ಕೊಟ್ಟಂತ ಕ್ಷೇತ್ರ ಇದು. ಬಹುಶಃ ಇವತ್ತು ಅವತ್ತು ನನ್ನ ಜೊತೆಗಿದ್ದವರು ಅಂತ ಹೇಳಿದ್ರೆ ಬಸವಯ್ಯನವರು, ಅವ್ರು ಚಿಕ್ಕನಾಯಕನಹಳ್ಳಿ ಕ್ಷೇತ್ರ ಶಾಸಕರಾಗಿದ್ರು. ಸುರೇಶ್ ಬಾಬು ಹಾಲು ಕುಡಿತಾ ಇದ್ದ, ಹಾಲು ಕುಡಿತಾ ಇದ್ದ. ನಾನು MLA ಆಗಿ 48 ವರ್ಷ, 54 ಇನ್ನೂ ಹಾಲು ಕುಡಿತಿದ್ದ. ಒಂದು ಸಿರಾದಲ್ಲಿ ನಾನಿದ್ದೇನೆ, ಇಲ್ಲಿ ಸುರೇಶ್ ಬಾಬು ಇದ್ದಾರೆ. ನಾವಿಬ್ಬರು ಒಂದೇ ತಾಲೂಕಿನವರು. ಆ ರೀತಿಯಾಗಿ ಈ ಕ್ಷೇತ್ರವನ್ನ ನಾವು ಅದೇ ರೀತಿಯಾಗಿ ಇದಕ್ಕೆ ನಾವು ಒಂದೇ ತಾಲೂಕರು ಅಂದ್ರೆ ಹೊಟ್ಟೆ ಉಳಿ ಬರ್ತದೆ ಇವನಿಗೆ ತಯಾರು ಮಾಡೋದು. ಏನಪ್ಪ ಇವ್ರಿಗೆ ಅಂತೇಳಿ ಅದೇನೇ ಆದ್ರೂ ಕೂಡ ಯಾವತ್ತೂ ಕೂಡ ಒಂದು ಒಳ್ಳೆ ಭಾವನೆ ಇಟ್ಕೊಂಡು ಬಂದಿರ್ತಕ್ಕಂಥದ್ದು. ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡಕ್ ಹೋಗುದಿಲ್ಲ. ಈಗಾಗಲೇ ನನ್ನ ಕ್ಷೇತ್ರದಲ್ಲಿ ಸುಮಾರು 17 ಗ್ರಾಮ ಪಂಚಾಯಿತಿಗಳು ಮುಗಿದ ವಿಲೇಜ್ಗೆ ಮುಗಿವಾಗಿರ್ತಕ್ಕಂಥ ಕಟ್ಟಡಗಳು ತಾವರೆಕೆರೆಯಲ್ಲಿ ಪ್ರಾರಂಭ ಆಗಿ ಈಗ ಇಲ್ಲಿ ಇವತ್ತು ಉಳಿದೊರೆ ಭವನ ಅತ್ಯಂತ ಸೊಗಸಾಗಿ ಕಟ್ಟಿರ್ತಕ್ಕಂಥ ಬೃಹತ್ತಾಗಿ ಕಟ್ಟಿರ್ತಕ್ಕಂಥ ಒಂದು ಭವನ ಇದಕ್ಕೆ ಎಷ್ಟು 80 ಲಕ್ಷ ಆಗಿದೆ. ಅಲ್ಲೇ ಅವರು ಕೇಳಿದ್ರೆ ಈಗ ಮೀಟಿಂಗ್ ಮುಗ್ದೈತಲ್ಲಪ್ಪ ಅಂತ ಇದು ಸಾಲ ಇದೆ ಅಂದ್ಮೇಲೆ 5 ಲಕ್ಷ ನೀವು ಕೊಡ್ಬೇಕು ಅಂತ ಹೇಳ್ತಾರೆ. ನಾನು 25 ಲಕ್ಷ ರೂಪಾಯಿ ಕೊಡ್ಬೇಕು ಅಂತ ನಾನು ಕೂಡ ಶಿಫಾರಸ್ ಮಾಡಿದ್ದೇನೆ. ಅದೇನಾಗಲಿ ಕೊಡ್ತಕ್ಕಂಥ ಬಹುಶಃ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಸಂತೋಷ ಇರ್ತಕ್ಕಂಥದ್ದು ಅಂದ್ರೆ ಗ್ರಾಮ ಆಡಳಿತ. ಇನ್ನು ಚಿಕ್ಕನಾಯಕನಹಳ್ಳಿ ಶಾಸಕ ಸುರೇಶ್ ಬಾಬು ಮಾತನಾಡಿ, ಗ್ರಾಮ ಪಂಚಾಯಿತಿಗಳಿಗೆ ಅಪಾರ ಅಧಿಕಾರ ಹಾಗೂ ಸೇವೆ ಮಾಡುವ ಅವಕಾಶವಿದೆ. ಜನರಿಗೆ ಪ್ರತಿದಿನ ನೇರವಾಗಿ ಸೇವೆ ಮಾಡುವವರು ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳೇ ಆಗಿರುವುದರಿಂದ ಪಕ್ಷಾತೀತವಾಗಿ ಸ್ವಚ್ಛತೆ ಹಾಗೂ ಅಭಿವೃದ್ಧಿಗೆ ಆದ್ಯತೆಯನ್ನ ನೀಡಬೇಕು. ಅಲ್ಲದೆ ಈಗಾಗಲೇ ರಸ್ತೆ ಅಭಿವೃದ್ಧಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ಮಂಜೂರಾಗಿದ್ದು ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲಾಗ್ತಾ ಇದೆ ಎಂದಿದ್ದಾರೆ. ಪಂಚಾಯಿತಿ ಕಾರ್ಯಾಲಯ ಅಂದ್ರೆ ಸಾಮಾನ್ಯ ಜನಕ್ಕೆ ಸಾಮಾನ್ಯರಿಗೂ ಕೂಡ ಈ ಬರ್ತಕ್ಕಂಥ ಸಣ್ಣ ಪುಟ್ಟ ರೋಗದೋಷಗಳು ಏನಿರ್ತದೆ, ಒತ್ತುವರಿ ಇರ್ಬೋದು, ಮತ್ತೆ ತಕರಾರು ಇರ್ಬೋದು, ಮತ್ತೆ ಅಲ್ಲಿ ಚರಂಡಿ ವ್ಯವಸ್ಥೆ ಇರ್ಬೋದು, ನೀರಿಂದ ಇರ್ಬೋದು, ಲೈಟ್ ಇರ್ಬೋದು, ಇವೆಲ್ಲ ನಾವು ಮೂಲಭೂತ ಸೌಕರ್ಯಗಳನ್ನ ಇಲ್ಲೇ ಒದಗಿಸ್ಕೊಟ್ರೆ ಖಂಡಿತ ಜನ ನಮ್ಮನ್ನ ಯಾರಿಗೂ ಏನು ಕೇಳಲ್ಲ. ಅದನ್ನ ನಾವೆಲ್ಲರೂ ಕೂಡ ಶಾಶ್ವತ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅದನ್ನ ಈ ಒಂದು ನೂತನ ಕಟ್ಟಡದ ಮುಖಾಂತರ ಅವಧಿ ಪೂರ್ಣಗೊಳ್ತದೆ. ಹೊಸ ಒಂದು ಸದಸ್ಯ ತಂಡ ಬರ್ತದೆ. ಅದರಲ್ಲಿ ಇಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಅವರಿಗೆ ಇಲ್ಲಿ ಅವಕಾಶ ಮಾಡಿಕೊಡ್ಲಿ ಅಂತ ಜನಗಳಲ್ಲೂ ಕೂಡ ವಿನಂತಿ ಮಾಡ್ಕೊಳ್ಳೋದ್ರ ಜೊತೆನಲ್ಲಿ ಇವತ್ತು ಏನೇ ಇರಲಿ ನಾವು ಈಗ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಜಯಚಂದ್ರ ಅವರು ಏನು ಬಿಟ್ಟೋದ್ರು ಅಂತ ನಾವು ಕೂಡ ಈ ತರ ಹೋಬಳಿನ ತಪ್ಪಲಿ ಮಾಡಲಿಲ್ಲ. ಈ ತರ ಹೋಬಳಿಗೆ
ಸಿಂಹಪಾಲ ಯಾವಾಗಲೂ ಕೂಡ ಏನೇ ಒಂದು ಅನುದಾನ ಬಂದರೂ ಕೂಡ ಇಲ್ಲಿಗೆ ಸಿಂಹಪಾಲ ಕೊಡ್ತಕ್ಕಂಥ ಕೆಲಸ ಮಾಡುತ್ತೆ. ಖಂಡಿತ ಈ ರಸ್ತೆಗಳು ಕಳೆದ 5 ವರ್ಷ ಯಾವ ರೀತಿ ದುಸ್ಥಿತಿ ಹೋಗಿತ್ತು ಅನ್ನೋದು ಜನಗಳಿಗೆ ಕೂಡ ಗೊತ್ತಿತ್ತು. ಅದಕ್ಕೆ 37 ಕೋಟಿ ರೂಪಾಯಿ ವಿಶೇಷವಾಗಿ ಅನುದಾನ ತಂದು ಎಲ್ಲಾ ರಸ್ತೆಗಳು ಕೂಡ ಇವತ್ತು ಪಿರಿಯಾಪಟ್ಟಣದಿಂದ ರಾಮಲಿಂಗಾಪುರ ರಸ್ತೆ ಇರ್ಬೋದು, ಇಲ್ಲಿಂದ ಕುಂದೂರಿಂದ ಮಣಮನ್ ದೇವಸ್ಥಾನದ ರಸ್ತೆ ಇರ್ಬೋದು, ಮತ್ತೆ ಏನು ಹೊನ್ನಳ್ಳಿಯಿಂದ ನಮ್ದು ದೊಡ್ಡಗರಾಳ ರಸ್ತೆ ಇರ್ಬೋದು, ಇಲ್ಲ ಇಲ್ಲಿ ಬೊಡ್ನಳ್ಳಿಯಿಂದ ದೊಡ್ಡಗರಾಳಕ್ಕೆ ಹಾಕ್ತಿದೆ, ಮತ್ತೆ ಈ ಕಡೆ ಕೂಡ 7 ಲಕ್ಷ ರೂಪಾಯಿ ಮತ್ತೆ ಹಾಕ್ತಿದ್ದೇವೆ. ಈ ತರ ಸುಮಾರು 37 ಕೋಟಿ 7 ಕೋಟಿನಲ್ಲಿ ಆ ರಸ್ತೆ ಕೂಡ ಆಗ್ತಾ ಇದೆ. ಈ ರೀತಿ ಇನ್ನು ಈ ವೇಳೆ ಉಹಿಲ್ದೊರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕನಕಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಾಜಮ್ಮ, ಉಪಾಧ್ಯಕ್ಷೆ ಲಕ್ಷ್ಮೀದೇವಿ, ಸದಸ್ಯೆ ಪಿಆರ್ ಮಂಜುಳಾಬಾಯಿ, ಮುಖಂಡರಾದ ಶೇಷನಾಯಕ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.